ಸೊ ಇನ್ನು ನೆಕ್ಸ್ಟ್ ವೃಷಭ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ವೃಷಭ ರಾಶಿಯವರ ಮೇ ತಿಂಗಳು? ಸೊ ವೃಷಭ ರಾಶಿಯವರಿಗೆ ಅಗೈನ್ ನಾನು 3 ಕಾರ್ಡ್ಗಳನ್ನ ತೆಗಿತೀನಿ. ಓಕೆ, ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಆರೋಗ್ಯದ ವಿಚಾರ ಬಂದಾಗ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್. ವೃಷಭ ರಾಶಿಯವರಿಗೆ ಕೂಡ ಯಾವುದೇ ಮೇಜರ್ ಆದಂತಹ ಹೆಲ್ತ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ENT ರಿಲೇಟೆಡ್ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಅದು ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು, ಕಿವಿ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ಈ ಸಮಯದಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಸರ್ಜರಿಗಳು ಏನಾದರೂ ಆಗೋದಕ್ಕೆ ಅವಕಾಶ ಇರುತ್ತೆ. ನೋಡಿಕೊಂಡು ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ. ಇನ್ನು ಎರಡನೇದು ಬಂದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಓವರ್ ಬರ್ಡನ್ ಇದೆ ನಿಮ್ಮ ಹೆಗಲ ಮೇಲೆ. ಅಂದ್ರೆ ನಿಮ್ಮ ಸಂಬಳ ಒಂದು 50,000 ಬರ್ತಾ ಇದೆ ಅಂದ್ರೆ 1,00,000ದಷ್ಟು ಬರ್ಡನ್ ನೀವು ಹೊತ್ಕೊಂಡ್ಬಿಟ್ಟಿದ್ದೀರಾ. ಸೊ ಎಲ್ಲಿದೆ ದುಡ್ಡು, ಇನ್ನೆಲ್ಲಿಂದ ಹಣ ಮಾಡ್ಲಿ ನಾನು ಅಂತ ನೀವು ತುಂಬಾ ಹೊಡೆದಾಡುವಂತ ಪರಿಸ್ಥಿತಿ. ನಿಮ್ಮ ಎನರ್ಜಿ ಪೂರ್ತಿ ಹಣಕಾಸಿನ ವಿಚಾರಕ್ಕೆ ವ್ಯಯ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ತಿಂಗಳು ಸ್ವಲ್ಪ ಕಾಮ್ ಆಗಿ ನಿಮ್ಮ ಮೈಂಡ್ನ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ಎನಿವೇಸ್ ನಿಮ್ಗೆ ಆರೋಗ್ಯದ ಸಪೋರ್ಟ್ ಇದ್ದೇ ಇದೆ. ಸೊ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಒಂದು ಬರ್ಡನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕಾಮ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಹೋದಾಗ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ರಿಲೇಶನ್ಶಿಪ್ ಅಂತ ಬಂದಾಗ, ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಎಲ್ಲ ಪಾಸಿಟಿವ್ ಆದಂತಹ ರಿಲೇಶನ್ಶಿಪ್. ಅಂದರೆ ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ದೀರಾ ಅಂದರೆ ಈ ಸಮಯದಲ್ಲಿ ಹೋಗಿ ಅವರ ಮುಂದೆ ಪ್ರೇಮ ನಿವೇದನೆಯನ್ನು ಮಾಡ್ಕೊಳ್ಬಹುದು. ಅವ್ರು ಅಕ್ಸೆಪ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ವೃಷಭ ರಾಶಿಯವರಾಗಿದ್ದು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಲವ್ ಅಫೇರ್ನ ಅವ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರು ಹೇಳ್ಕೊಂಡು ಪಾಸಿಟಿವ್ ಆದಂತಹ ಒಂದು ಸೈನ್ನ ತೋರಿಸೋದಕ್ಕೆ ಅವಕಾಶ ಇದೆ. ಅದರಲ್ಲೂ ನೀವೇನಾದ್ರೂ ಮೇಲ್ ಆಗಿದ್ರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಲವ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಬಹುದು. ಕುಟುಂಬ ಜೀವನದಲ್ಲಿ ಕೂಡ ನಿಮ್ಮ ಹೆಂಡತಿಗೆ ನೀವೆಷ್ಟು ಪ್ರೀತಿಯನ್ನ ಗೌರವವನ್ನ ಕೊಡ್ತಿರೋ ಅಷ್ಟೇ ಗೌರವ ಅವ್ರ ಕಡೆಯಿಂದನೂ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಟೋಟಲ್ ಪಾಸಿಟಿವ್ ಆದಂತಹ ಮಂತ್. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬರ್ಡನ್ ಇರುತ್ತೆ. ಫೈನ್. ಈಗ ಹಣಕಾಸಿಗೆ ಅಂತ ಬಂದ್ರೆ ಯಾವ ಕ್ರಿಸ್ಟಲ್ ನೀವು ಸಜೆಸ್ಟ್ ಮಾಡ್ತೀರಿ? ಹಣಕಾಸು ಅಂತ ಬಂದಾಗ ನಾನು ಸಜೆಸ್ಟ್ ಮಾಡೋದು, ಈಗ ಜಾಬ್ ಹುಡುಕ್ತಾ ಇರ್ತಾರೆ ಕೆಲವರು. ಜಾಬ್ ಹುಡುಕ್ತಾ ಇರೋರಿಗೆ ಆಪರ್ಚುನಿಟಿಗಳು ಬರಬೇಕು, ಅದರಿಂದ ಹಣ ಬರಬೇಕು. ಹಾಗಾಗಿ ಸಿಟ್ರಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಏನಿದೆಯಲ್ಲ, ಇದು ತುಂಬಾ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಕೊಡುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ಮನ್ಗಳಿಗೆ ಪೈರೆಟ್ ತುಂಬಾ ಒಳ್ಳೆ ಕಾರ್ಡು. ಹಾಗೇನೆ ಮನಿ ಮ್ಯಾಗ್ನೆಟ್ ಅನ್ನುವಂತಹ ಒಂದು ಬ್ರೇಸ್ಲೆಟ್ ಇದೆ. ಅದರಲ್ಲಿ ಟೈಗರ್ ಐ ಇರುತ್ತೆ, ಸಿಟ್ರಿನ್ ಇರುತ್ತೆ, ಗ್ರೀನ್ ಅವೆಂಚೂರಿಯನ್ ಇರುತ್ತೆ, ಹಾಗೇನೆ ಸಿಟ್ರಿನ್ ಕೂಡ ಇರುತ್ತೆ. 4 ಸ್ಟೋನ್ಗಳನ್ನ ಒಳಗೊಂಡಿರುವಂತಹ ಮನಿ ಮ್ಯಾಗ್ನೆಟ್ ಅನ್ನುವಂತಹ ಒಂದು ಕಸ್ಟಮೈಸ್ಡ್ ಬ್ರೇಸ್ಲೆಟ್ನ ಹಾಕೋದ್ರಿಂದ ಕೂಡ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಬರೋದಕ್ಕೆ ಅವಕಾಶ ಇರುತ್ತೆ. ನಾನು ಕ್ರಿಸ್ಟಲ್ ಕೋಚ್ ಆಗಿರೋದ್ರಿಂದ ನಾನು ಕ್ರಿಸ್ಟಲ್ಗಳನ್ನ ಎನರ್ಜೈಸ್ ಮಾಡಿ ಕೊಡ್ತೀನಿ. ಸುಮ್ಮನೆ ಹಾಗೆ ಕ್ರಿಸ್ಟಲ್ ಅಂಗಡಿಯಿಂದ ತಂದೆ ಹಾಕೊಂಡ್ಬಿಟ್ಟೆ ಅನ್ನೋದಕ್ಕಿಂತ ಅದಕ್ಕೆ ಏನೋ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಮಾಡಿ ಹಾಕೊಂಡಾಗ ಖಂಡಿತ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ಕೊಡುತ್ತೆ ಅಂತ. ಓಕೆ ವೀಕ್ಷಕರು, ನೀವು ಇಲ್ಲಿ ಗಮನಿಸಬಹುದು, ನಾವು ಪ್ರತಿ ಒಂದು ರಾಶಿಯನ್ನ ಕೇಳುವಾಗ ಅದಕ್ಕೆ ಯಾವುದೇ ಒಂದು ರೆಮಿಡಿ ಹೇಳಬೇಕಾದ್ರೂ ಮೇಡಮ್ ಕ್ರಿಸ್ಟಲ್ ನ ಸಜೆಸ್ಟ್ ಮಾಡ್ತಾರೆ. ಆ ಕ್ರಿಸ್ಟಲ್ ಬಗ್ಗೆ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ. ಇವಾಗ ಹಣಕಾಸಿನ ಪ್ರಾಬ್ಲಮ್ ಅಂತ ಬಂದ್ರೆ ಅವರು ಸಿಟ್ರಿನ್ ಅಂತ ಮತ್ತೆ ಪೈರೆಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಜೊತೆಗೆ ಮೇಡಮ್ ಹೇಳಿದ್ರೆ ಈಗ ಮನಿ ಅನ್ನೋಂತಹ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಬಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ, ಜೊತೆಗೆ ಅದನ್ನ ಎನರ್ಜೈಸ್ ಮಾಡಿ ನಾವು ಕ್ಲೈಂಟ್ಸ್ಗೆ ಕೊಡ್ತೀವಿ ಅಂತ. ಖಂಡಿತವಾಗಿಯೂ ನೀವು ಕೂಡ ಈ ವಿಡಿಯೋ ಕೆಳಗಡೆ ನಾವು ಅವರ ಸಂಪರ್ಕ ಸಂಖ್ಯೆಯನ್ನು ಹಾಕಿರ್ತೀವಿ ಮತ್ತು ವಿಳಾಸವನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ. ಅಂತ ಯಾವುದೇ ಒಂದು ಕ್ರಿಸ್ಟಲ್ಗಳು ಬೇಕಾದ್ರೂ ಮಾರ್ಕೆಟ್ ನಲ್ಲಿ ಹಲವಾರು ಬಗೆ ಸಿಗಬಹುದು. ಆದ್ರೆ ಎನರ್ಜೈಸ್ ಮಾಡಿ ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ಲ, ಅದನ್ನ ಫಾಲೋ ಮಾಡಿ ಹಾಕೊಂಡಾಗ ಮಾತ್ರ ಅದರ ರಿಸಲ್ಟ್ ನಮಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು.